ಮಾಯಾ ಲೋಕಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ. ನಾಳೆ ಸ್ಟಾಕ್ ಮಾರ್ಕೆಟ್ ಹೇಗಿರುತ್ತೆ, ನಿಫ್ಟಿ 50 ಹೇಗಿರುತ್ತೆ ಅಂತ ಒಂದು ಸಲ ನೋಡೋಣ. ಇವತ್ತು ಪಾಸಿಟಿವ್ ಸ್ಟಾರ್ಟ್ ಆಗಿ ಒಳ್ಳೆ ರ್ಯಾಲಿ ಕೊಡ್ತು. ಹತ್ರ 1% ಅದು ಮುಗಿದಿದ್ದು 0.74ಗೆ ಕ್ಲೋಸ್ ಆಗಿದೆ. ಬಟ್ ಅಪ್ ಟು 1% ಮೇಲೆ ಹೋಗಿತ್ತು. ನಾನು ನಿನ್ನೆ ಅನಾಲಿಸಿಸಲ್ಲಿ ಡಬಲ್ ಬಾಟಮ್ ಆಗುತ್ತೆ, ಸ್ವಲ್ಪ ಕೆಳಗೆ ಬರುತ್ತೆ ಅಂತ ನಾನು ಭಾವಿಸಿದ್ದೆ. ಆದರೆ ಇವತ್ತು ಆ ಥರದ್ದೇನೂ ನಡೀಲಿಲ್ಲ. ಇವತ್ತು ಸ್ಟ್ರೇಟ್ ಅವೇ ಡಬಲ್ ಬಾಟಮ್ ಆಗದೆ ಹಂಗೆ ಮೇಲೆ ತಗೊಂಡು ಹೊರಟೋದು. ಅಲ್ಲಿ ಏನು ಅಂತಂದರೆ 26 ಮೂವಿಂಗ್ ಎವರೇಜ್ ಅಂತ ಇರುತ್ತೆ, ಅದು ನಮಗೆ ಗಮನಿಸ್ಕೋಬೇಕು. ಅದು ಲಾಸ್ಟ್ ಟೈಮ್ 750 ಇದ್ದಾಗ ಬಂದಾಗ ಅದು ಡಬಲ್ ಬಾಟಮ್ ಮಾಡಿತ್ತು. ಬಟ್ ಅದು 26 ಮೂವಿಂಗ್ ಎವರೇಜ್ ಕೆಳಗಡೆ ಇತ್ತು. ಇವತ್ತು ಅದು ಎಕ್ಸಾಕ್ಟ್ಲಿ ಆ ಪೊಸಿಷನಲ್ಲೇ ಇತ್ತು, 26 ಮೂವಿಂಗ್ ಎವರೇಜಲ್ಲೇ ಇತ್ತು. ಅದು ಟಕ್ಕಂತ ಮೇಲ್ಗಡೆ ಹೊಟ್ಟೋಗ್ಬಿಡ್ತು. ಯಾಕೆಂದರೆ ಅದು ಇನ್ನೊಂದು ಕಾರಣ ಇದೆ. ಅದು ಕಂಟಿನ್ಯೂಸ್ 4-5 ದಿವಸದಿಂದ ಅದು ಮಾರ್ಕೆಟಲ್ಲಿ ಬೀಳ್ತಾ ಇತ್ತು. ಅದು ಎಲ್ಲ ಒಂದೇ ಸಲ ಅದು ರ್ಯಾಲಿ ಮಾಡಿದೆ. ಇವತ್ತು ಒಳ್ಳೆಯದದು. ಹಾಗೆ ನಾಳೆ ರ್ಯಾಲಿ ಕಂಟಿನ್ಯೂ ಆಗುತ್ತೆ, ಅದು ಏನೂ ನಿಲ್ಲೋದಿಲ್ಲ. ನಾಳೆ ಇವತ್ತು 26,140ಗೆ ನಿಂತ್ಕೊಂಡಿದೆ ಆಯಿತಾ. 190 ಪಾಯಿಂಟ್ಸು ಏನೋ ಇವತ್ತು ರ್ಯಾಲಿ ಆಗಿದೆ. ಅಲ್ಲಿ ನಾಳೆ ಅದೇ ಥರನೇ ಒಂದು 40 ಆಗದೇ ಇರ್ಬೋದು. 160 ಪಾಯಿಂಟ್ಸ್ ರ್ಯಾಲಿ ಇದೆ ನಾಳೆ ಟಾರ್ಗೆಟು ಏನು ಅಂತಂದರೆ 26,300. ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಬೈ ಮಾಡೋರಿಗೆ ಒಂದು ಅವಕಾಶ, ಒಂದು 11 ಗಂಟೆ ಮೇಲೆ ಒಂದು 26,220ಗೆ ಒಂದು ಅವಕಾಶ ಬರ್ಬೋದು. ಬಂದರೂ ಅಲ್ಲಿ ನಿಮಗೊಂದು 20% ಸಿಕ್ಕುತ್ತೆ. ಆ ಥರ ಬಂದರೆ, ಅವಕಾಶ ಬಂದರೆ ಅದು ಕಾಯಬೇಕು, ವೆಯ್ಟ್ ಮಾಡಬೇಕು. ಮತ್ತು ಯಾವುದು ಆಪ್ಷನ್ ಯಾವುದು ಅಂದರೆ 26,100 CE ನಾಳೆ. ಯಾಕಂದರೆ ನಾಳೆನೂ ಏನು ಜಾಸ್ತಿ ಡಿಕೆ ಆಗೋದಿಲ್ಲ, ಅದು ಸೆಕೆಂಡ್ ಡೇ ಆಗಿರೋದ್ರಿಂದ ಅದೇನು ಅಷ್ಟೊಂದು ಡಿಕೆ ಆಗೋದಿಲ್ಲ. ಇದೇ ವಾರದ್ದೇ CE ತೊಗೋಬೋದು, ಏನು ಸಮಸ್ಯೆ ಇಲ್ಲ. ಆಮೇಲೆ ಈ ಎಕ್ಸ್ಪೈರಿ ಒಳಗಡೆ 26,550 ನನ್ನ ಒಂದು ಟಾರ್ಗೆಟು, ಅಷ್ಟು ಅಲ್ಲಿವರೆಗೆ ಹೋಗ್ಬೋದು ಅನ್ನೋದು. ಅದೇ ಟಾಪ್. ಅದು 6 ನಂತರ ಮತ್ತೆ ಮಾರ್ಕೆಟು ಡೌನ್ ಆಗುತ್ತೆ. ಅದು ಫಸ್ಟ್ ವೀಕ್ ಯಾವತ್ತೂ ಹೈ ಮಾಡಿ ಆಮೇಲೆ ಕೆಳಗೆ ತೊಗೊಳ್ತಾರೆ. ಅದು ಒಂದು 3 ತಿಂಗಳು ಈಗ ಆಯಿತು ಆಲ್ರೆಡಿ. ಅಕ್ಟೋಬರು, ನವಂಬರು, ಡಿಸೆಂಬರು 3 ತಿಂಗಳು ಆಯಿತು. ಆಮೇಲೆ ಒಂದು ವಾರ ಅಪ್ ಕೊಟ್ಟು ಮತ್ತೆ ಡೌನ್ ಬರುತ್ತೆ ಇದು ಮಾರ್ಕೆಟು. ಸೊ ಅಲ್ಲಿವರೆಗೇನು ತೊಂದರೆ ಇಲ್ಲ, 6th ವರೆಗೇನು ತೊಂದರೆ ಇಲ್ಲ. 26th